ನಮಸ್ಕಾರ ಸ್ನೇಹಿತರೆ ಹೈಟೆಕ್ ಕನ್ನಡಕ್ಕೆ ಸ್ವಾಗತ. ಹೈಟೆಕ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಕನ್ನಡದಲ್ಲಿ ಟೆಕ್ನ ಮಾಹಿತಿಯನ್ನು ಪಡೆಯಿರಿ. ಸೊ ಸ್ನೇಹಿತರೆ, ವಾಟ್ಸಪ್ನಲ್ಲಿ ನೀವು ಫೋಟೋ, ವೀಡಿಯೋ ಮತ್ತು ಡಾಕ್ಯುಮೆಂಟನ್ನು ಸೆಂಡ್ ಮಾಡಿರ್ತೀರ. ಸೊ ನೀವು ಸೆಂಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟನ್ನು 7 ನಿಮಿಷದೊಳಗೆ ನೀವು ಡಿಲೀಟ್ ಮಾಡಿದ್ರೆ, ನೀವು ಯಾರ ಫೋನಿಗೆ ಸೆಂಡ್ ಮಾಡ್ತೀರೋ ಅವ್ರ ಫೋನಲ್ಲಿ ಡಿಲೀಟ್ ಮಾಡ್ಬೋದು ಸ್ನೇಹಿತರೆ. 7 ನಿಮಿಷದ ನಂತರ ನೀವು ಡಿಲೀಟ್ ಮಾಡಿದ್ರೆ ಕೇವಲ ನಿಮ್ಮ ಫೋನಲ್ಲಿ ಮಾತ್ರ ಡಿಲೀಟ್ ಆಗುತ್ತೆ. ಸೊ ಇವತ್ತು ಸುಲಭವಾಗಿ ಒಂದು ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. 7 ನಿಮಿಷ ಅಲ್ಲ ಸ್ನೇಹಿತರೆ, 7 ದಿನದ ನಂತರವೂ ನೀವು ಡಿಲೀಟ್ ಮಾಡ್ಬೋದು. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ವೀಡಿಯೋ ಒಂದು ಲೈಕ್ ಮಾಡಿ. ಸೊ ಸ್ನೇಹಿತರೆ, ಈಗ ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ವೀಡಿಯೋನ ನಾನು ಸೆಂಡ್ ಮಾಡಿದ್ದೀನಿ. ಸೊ 10:45ಕ್ಕೆ ನಾನು ಇದನ್ನು ವೀಡಿಯೋನ ಸೆಂಡ್ ಮಾಡಿದ್ದು ಸ್ನೇಹಿತರೆ. ಈಗ ಸಮಯ 11:02. ಸೊ ಇದನ್ನು ಈಗ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇಲ್ಲಿ ಡಿಲೀಟ್ ಫಾರ್ ಮೀ ಅಂತ ಬರ್ತಾ ಇದೆ. ಸೊ ಈಗ ನಾನು ಡಿಲೀಟ್ ಮಾಡಿದ್ರೆ ಕೇವಲ ನನ್ನ ಫೋನಲ್ಲಿ ಮಾತ್ರ ಡಿಲೀಟ್ ಆಗುತ್ತೆ. ಸೊ ಈಗ ನಮಗೆ ಇಲ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಆಪ್ಷನ್ ಬರಬೇಕು. ಸೊ ಅದು ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ನಿಮ್ಮ ಫೋನ್ನ ಡಾಟಾವನ್ನು ಆಫ್ ಮಾಡಿ, ನಿಮ್ಮ ಫೋನ್ ಸೆಟ್ಟಿಂಗ್ಗೆ ಹೋಗಿ. ಸೊ ಸ್ನೇಹಿತರೆ, ಇಲ್ಲಿ ಆ್ಯಪ್ಸ್ ಅಂತ ಇರುತ್ತೆ, ಓಕೆ ಕೊಡಿ. ಇಲ್ಲಿ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ನ ಓಪನ್ ಮಾಡಿದಾಗ ಅನ್ಇನ್ಸ್ಟಾಲ್ ಮತ್ತು ಫೋರ್ಸ್ ಸ್ಟಾಪ್ ಅಂತ ಬರುತ್ತೆ. ಫೋರ್ಸ್ ಸ್ಟಾಪ್ ಓಕೆ ಕೊಡಿ. ಹಾಗೆ ಬ್ಯಾಕ್ ಬನ್ನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ನಿಮ್ಮ ಫೋನ್ನ ಡೇಟ್ ಆ್ಯಂಡ್ ಟೈಮ್ ಚೇಂಜ್ ಮಾಡಿ. ಸೊ ನೀವು ಯಾವ ದಿವಸ ವಾಟ್ಸಪ್ನ ಮೆಸೇಜ್ನ ಸೆಂಡ್ ಮಾಡಿದ್ರೆ ಆ ಡೇಟ್ ಮತ್ತು ಟೈಮ್ ಹಾಕಿ. ಸೊ ನಾನು ಟೈಮನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಈ ಪುನಃ ಮತ್ತೆ ಅದು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಅದೇ ವಿಡಿಯೋನ ಈಗ ಮತ್ತೆ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವು ಗಮನಿಸ್ಬೋದು, ಡಿಲೀಟ್ ಫಾರ್ ಮೀ ಕ್ಯಾನ್ಸಲ್ ಮಾಡಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಆಪ್ಷನ್ ಬಂದಿದೆ. ಸೊ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಆಪ್ಷನ್ ಓದ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಈಗ ನಾನು ಯಾರಿಗೆ ಸೆಂಡ್ ಮಾಡಿದ್ದೀನೋ ಅವ್ರ ಫೋನಲ್ಲೂ ಆ ವಿಡಿಯೋ ಡಿಲೀಟ್ ಆಗಿದೆ. ಸೊ ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೈಟೆಕ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ. ನಮಸ್ಕಾರ.